ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ದೀಪಾರಾಣಿ ಅವರ, ಉಪಾಧ್ಯಕ್ಷರು ಮೀರಾಬಾಯಿ ಅವರ, ಈ ಕಾರ್ಯಕ್ರಮದ ಆಯೋಜಕರು ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶಿಲ್ಪಾ ಶರ್ಮಾ ಅವರ, ಕೆಸಿ ಅವರ, ಈ ಗ್ರಾಮದ ಆತ್ಮೀಯರಾದಂಥ ಎಂ.ಜಿ. ರಾಜೋಳಿ ಅವರಿದ್ದಾರೆ, ಶಶಿ ದುರ್ಗೆ ಅವರಿದ್ದಾರೆ, ಮತ್ತೆ ಇಲ್ಲಿ ಜಗನ್ನಾಥ್ ಅವರಿದ್ದಾರೆ, ಅನಿಲ್ ಬುಸಾರೆ ಅವರಿದ್ದಾರೆ, ಸುಧೀರ್ ಕಾಡೋದಿ ಅವರು, ಮೋರೆ ಅವರು, ಲತಾ ಹರ್ಕುಡೆ ಅವರು, ಶಿವರಾಜ್ ನರಶೆಟ್ಟಿ ಅವರು, ಮತ್ತೆ ಅಲ್ಲಿ ಶಿವ ಶೆಟ್ಕಾರ್ ಅವರು ಅಲ್ಲಿಂದ ಕೂತಿದ್ದಾರೆ. ಉಪಸ್ಥಿತರಿರುವಂತಹ ಎಲ್ಲ ಪಟ್ನೆಯವರಿದ್ದಾರೆ, ಇಲ್ಲಿ ನಮ್ಮ ಡಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಸದಸ್ಯರು, ಮತ್ತೆ ಸಂಗಮೇಶ್ ಅವರಿದ್ದಾರೆ, ನಮ್ಮ ಗ್ಯಾರಂಟಿ ಅಧ್ಯಕ್ಷರ ಸಿದ್ದರಾಮ್ ಕಾಮಣ್ಣ ಅವರು, ಬೇಲೂರವರು, ನಮ್ಮ ಕ್ಷೇತ್ರದ ಕೆಲವೊಂದು ಜನ ಬಂದಿದ್ದಾರೆ, ಬನ್ಸೋಡೆ ಇದ್ದಾರೆ, ಎಲ್ಲ ಉಪಸ್ಥಿತರಿರುವಂತ ಎಲ್ಲ ಮನೋಜ್ ಅವರು ಇದ್ದಾರೆ. ಅಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾರೆ. ನಿಮ್ಮೆಲ್ಲರ ಬಹಳ ದಿವಸದ ಒಂದು ಬೇಡಿಕೆ ಇತ್ತು. ತಾಲೂಕಾ ಅಂತೇಳಿ ಘೋಷಣೆ ಆದ್ಮೇಲೆ, ರಚನೆ ಆದ್ಮೇಲೆ ಇಲ್ಲಿ ಒಂದು ತಾಲೂಕಾ ಆಡಳಿತ, ಈಗ ನಾವು ಅದಕ್ಕೆ ಪ್ರಜಾಸೌಧ, ಜನರ ಆಡಳಿತ ಅನ್ನುವಂತ ರೀತಿಯಲ್ಲಿ ಇವತ್ತು ನಾವು ಅದಕ್ಕೆ ಪ್ರಜಾಸೌಧ ಅಂತ ಹೆಸರಿಕ್ಕಿದ್ದೇವೆ. ಈ ಪ್ರಜಾಸೌಧ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರ ಬೇಡಿಕೆ ಇತ್ತು. ಹುಲ್ಸೂರ್ ಇದೊಂದು ಪ್ರತ್ಯೇಕವಾದಂತಹ ವಿಧಾನಸಭಾ ಕ್ಷೇತ್ರ ಆಗಿದ್ದರೂ ನಮಗೆ, ನಮ್ಮ ಪರಿವಾರಕ್ಕೆ ಅತ್ಯಂತ ಆತ್ಮೀಯವಾದಂತಹ ಒಂದು ಕ್ಷೇತ್ರ ಅಂತ ಹೇಳ್ಬಹುದು. ನಮ್ಮ ವಿಧಾನಸಭಾ ಕ್ಷೇತ್ರ ಅಲ್ಲದೇ ಇದ್ರು, ಯಾಕೆಂದ್ರೆ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಆಗಕ್ಕಿಂತ ಪೂರ್ವದಲ್ಲಿ ನನ್ನ ಬಾಲ್ಕಿ ತಾಲೂಕಿನ ಸಾಯಿಗಾಂವ್ ಇರ್ಬೋದು, ಮೇಕರ್ ಇರ್ಬೋದು, ಹಲ್ಸಿ ತೂಗಾಂವ್ ಇರ್ಬೋದು, ಇವೆಲ್ಲಾ ಗ್ರಾಮಗಳು ಹುಲ್ಸೂರು ಮತಕ್ಷೇತ್ರದಲ್ಲೇ ಇತ್ತು. ಕ್ಷೇತ್ರ ಪುನರ್ವಿಂಗಡಣೆ ಆಯಿತು, ಹುಲ್ಸೂರು ಬಸಕಲ್ಯಾಣ್ ಹೋಯ್ತು. ಇವೆಲ್ಲಾ ಕ್ಷೇತ್ರಗಳು ಏನ್ ನಮ್ಮ ಸಾಯಿಗಾಂವ್, ಮೇಕರ್, ಹಲ್ಸಿ ತೂಗಾಂವ್, ಕೊಂಗ್ಲಿ ಎಲ್ಲ ಬಾಲ್ಕಿ ಮತಕ್ಷೇತ್ರದಲ್ಲಿ ಸೇರ್ಪಡೆ ಆದವು. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆ ಏನಿತ್ತು ಹುಲ್ಸೂರು ಆಗ್ಬೇಕು ಅಂತ ಹೇಳಿ. ಬೇಡಿಕೆ ಇದ್ದಂತ ಸಂದರ್ಭದಲ್ಲಿ ನಾವೇನ್ ಸುಮಾರು ಹೊಸ ತಾಲೂಕುಗಳು ರಚನೆ ಆದವು. ಹೊಸ ತಾಲೂಕುಗಳು ಸ್ಥಾಪನೆ ಆಗುವಂತಹ ಸಂದರ್ಭದಲ್ಲಿ ಯೋಗ ಅನ್ನುವಂತ ರೀತಿಯಲ್ಲಿ ಅವತ್ತು ನಾನೇ ಉಸ್ತುವಾರಿ ಸಚಿವನಾಗಿದ್ದೆ, ಗೊತ್ತಿದೆ ರಾಘವ ನಿಮಗೆ. ಆ ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆ ಹೋಯಿತು. ಪ್ರಸ್ತಾವನೆಯಲ್ಲಿ 1 ಲಕ್ಷಕ್ಕಿಂತಲೂ ಕಡಿಮೆ ಇದ್ದರೆ ಹೊಸ ತಾಲೂಕಾ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದಿತ್ತು. ನಿಮ್ ಪ್ರಸ್ತಾವನೆ ಹೋಗಿದ್ದಂಥದ್ದು ಈಗಾಗಲೇ ಶರಣು ಹೇಳಿದ ಹಾಗೆ 18 ಗ್ರಾಮಗಳದ ಒಂದು ತಾಲೂಕಾ ಹೋರಾಟ ಭಾಜನ ಮಾಡಿದಿರಿ, ಇಲ್ಲ ಅಂತಿಲ್ಲ. ರಾಜೊಳೆ ಮಾಡಿರ್ಬೋದು, ಅವ್ರ ಜೊತೆಲಿ ಎಲ್ಲ ಹುಲ್ಸೂರು ತಾಲೂಕಿನ ಅನೇಕ ಜನ ಎಲ್ಲ ಸೇರಿ ಮಾಡಿದಿರಿ. ಆದ್ರೆ ತಾಲೂಕಾ ರಚನೆ ಆಗುವಂತಹ ಸಂದರ್ಭದಲ್ಲಿ ತಾಲೂಕಾ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು. ಕೊನೆ ಗಳಿಗೆಯಲ್ಲಿ ನಾನು ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾತನಾಡಿ, ಈ ಹುಲ್ಸೂರು ತಾಲೂಕಾ ಬಹುದಿನದ ಬೇಡಿಕೆ ಇದೆ, ಇದು ಆಗಲೇಬೇಕು ಅಂತ ಹೇಳಿ ಅತಿಗೆ ಫೋನ್ ಮಾಡಿ, ಅವತ್ತು ಅವರು ಮುಖ್ಯಮಂತ್ರಿಯವರ ಒಂದು ಕಾರ್ಯದರ್ಶಿಗಳಾಗಿದ್ರು, ಈ ಒಂದು ತಾಲೂಕಾವನ್ನು ಇದಕ್ಕೆ ಘೋಷಣೆ ಮಾಡಿ ತಾಲೂಕಾ ಸ್ಥಾಪನೆ ಮಾಡಿ ಘೋಷಣೆ ಮಾಡಿದಂಥದ್ದು ನಮ್ಮ ಸರ್ಕಾರ. ನಾವಿದ್ದಾಗ ಮಾಡಿದ್ದೇವೆ. ತಾಲೂಕಾ ಘೋಷಣೆ ಆಯ್ತು, ಶರಣು ಸಲ್ಗರ್ ಅವರೇ 4 ವರ್ಷ ಆಯ್ತು, 5 ವರ್ಷ ಆಯ್ತು, ಈಗ 7 ವರ್ಷ ನಡೀತಾ ಇದೆ. ತಾಲೂಕಾ ಘೋಷಣೆ ಆಗಿ 7 ವರ್ಷ ಆಯ್ತು. ಆದ್ಮೇಲೆ ಪ್ರಜಾಸೌಧ ಏನ್ ಮೂಲಭೂತ ಸೌಕರ್ಯಗಳು ಹೌದು, ಆರ್ಥಿಕವಾಗಿ ಇವತ್ತು ಎಲ್ಲ ರೀತಿಯ ರಿಸೋರ್ಸಸ್ ಏನ್ ಬೇಕು ಇರೋದಿಲ್ಲ. ಪ್ರಜಾಸೌಧ ಬೇಡಿಕೆ ಹಿಂದೇನೂ ಇತ್ತು, ಆದರೆ ಪ್ರಜಾಸೌಧ ಮಂಜೂರಿ ಆಗಿಲ್ಲ. ನಾವು ಬಂದ ಮೇಲೆ ಇವತ್ತು ಏನು 3 ತಾಲೂಕುಗಳು ನಾವು ಮಾಡಿದ್ದೇವೆ ಹೆಚ್ಚುವರಿಯಾಗಿ. ಒಂದು ಹುಲ್ಸೂರು ತಾಲೂಕಾ, ಚಿಟಗುಪ್ಪ ತಾಲೂಕಾ, ಕಮಲ್ನಗರ್ ತಾಲೂಕಾ. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಸಭೆ, ವಿಶೇಷ ಸಚಿವ ಸಂಪುಟ ಇತ್ತು ಕಲಬುರಗಿಯಲ್ಲಿ.
ಆ ಕಲಬುರಗಿಯಲ್ಲಿ ಮೊದಲು 1 ಕೊಡ್ತೀವಿ 2 ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಹೋರಾಟ ಮಾಡಿ ನಮ್ಮ ಜಿಲ್ಲೆಯಲ್ಲಿ 3 ತಾಲೂಕದಲ್ಲಿ ಪ್ರಜಾಸೌಧ ಆಗ್ಬೇಕು ಅಂತ ಹೇಳಿ ಆ 3 ತಾಲೂಕವನ್ನು ಪ್ರಜಾಸೌಧಕ್ಕೆ ಸುಮಾರು 8 ಕೋಟಿ ರೂಪಾಯಿ 8.5 ಕೋಟಿ 8.5 ಕೋಟಿ ರೂಪಾಯಿ ನಾನು 16 ಕೋಟಿ ಕೊಡಿ ಅಂತ ಫೈಟ್ ಮಾಡಿದೆ. ಮೊದಲನೇ ಫೇಸ್ ಅಲ್ಲಿ 8.5 ಕೋಟಿ ಮಾಡೋಣ, ಇನ್ನು ಮತ್ತೆ ಅವಶ್ಯಕತೆ ಬಿದ್ರೆ ಮುಂದೆ ಮಾಡೋಣ ಅಂತ ಹೇಳಿ ತೀರ್ಮಾನ ಆಯಿತು. 8.5 ಕೋಟಿ ರೂಪಾಯಿ ಅನುದಾನ 3 ಪ್ರಜಾಸೌಧಗಳಿಗೆ ಮಂಜೂರಾತಿ ಮಾಡಿಸಿ 2 ಕಡೆ ಈಗಾಗಲೇ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ. ಈ ಹುಲ್ಸೂರದಲ್ಲಿ ಇವತ್ತು ಈ ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿಮ್ಮ ಪಟ್ಟಣ ಪಂಚಾಯಿತಿ ಅನ್ನ ಶರಣ ಸಲ್ಗರು ಕ್ರಿಯಾಶೀಲ ಶಾಸಕರಿದ್ದಾರೆ. ಇವತ್ತು ಅವರು ಮಾತಾಡಿ ಹೋರಾಟ ಎಲ್ಲವೂ ಆಯ್ತು. ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತಾನೂ ಬಹಳ ದಿವಸದಿಂದ ಬೇಡಿಕೆ ಇತ್ತು. ಆದ್ರೆ ಹಿಂದಿನ ಸರ್ಕಾರದಲ್ಲಿ ಅದೇ ಹೇಳಬೇಕಾಗಿತ್ತು. ಶರಣು ಸಲ್ಗರ್ ಅವರೇ, ನಿಮ್ಮ ಸರ್ಕಾರದಲ್ಲಿ 4 ವರ್ಷದಿಂದ ಆಡಳಿತದಲ್ಲಿ ಇದ್ರು ಪಟ್ಟಣ ಪಂಚಾಯಿತಿ ಪ್ರಸ್ತಾವನೆ ತಿರಸ್ಕಾರ ಮಾಡಲಾಯಿತು. ತಿರಸ್ಕಾರ ಮಾಡಿದಂಥದ್ದು ನಾನು ರಹೀಂ ಖಾನ್ ಕೂಡಿ ಸಚಿವ ಸಂಪುಟದಲ್ಲಿ ಹೋರಾಟ ಮಾಡಿ ನಮ್ಮ ಶರಣು ಸಲ್ಗರ್ ಅವರು ಇರ್ಬೋದು, ವಿಜಯ್ ಸಿಂಗ್ ಇರ್ಬೋದು, ಎಲ್ಲರೂ ಇದಕ್ಕೆ ಬೇಡಿಕೆ, ಲತಾ ಅವರು ಬಂದಿದ್ರು, ಇನ್ನಿತರ ಸುಮಾರು ಜನ ಎಲ್ಲ ಬಂದಿದ್ರು. ಏನ್ ಸುದೀಪ್, ಇದನ್ನು ಸಚಿವ ಸಂಪುಟದಲ್ಲಿ ಮಂಜೂರಾತಿ ಮಾಡಿಸಿ ಈಗ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೇರಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಇವತ್ತು ಪ್ರಜಾಸೌಧ ಯಾಕೆ ಅತ್ಯಂತ ಪ್ರಮುಖವಾದಂಥದ್ದು, ಮುಖ್ಯವಾದಂಥದ್ದು ಅಂತ ಹೇಳಿದ್ರೆ, ನಾನು ಬಂದೆ, ನೋಡಿದೆ, ನಾನು ಸೈಟ್ ನೋಡಿರಲಿಲ್ಲ. ನಾನು ನೋಡಿದ್ರೆ ಸ್ವಲ್ಪ ಬೇರೆ ವಿಚಾರ ಮಾಡ್ತಿದ್ದೇನೋ ಗೊತ್ತಿಲ್ಲ, ಬಹಳ ದೂರ ಇದೆ ಅಂತ ಅನಿಸ್ತಾ ಇದೆ ನನಗೆ. ಪಾಪ ಇವರು ಫ್ರೀಯಾಗಿ ಮುಫತ್ತಾಗಿ ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ. ಏನು ದೇವೇಂದ್ರಪ್ಪ ಅವ್ರದ್ದು ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆ ಅಲ್ಲ. ದಾನ ಕೊಡೋದು ಇವತ್ತು ಎಲ್ಲರೂ ಏನೇನ್ ಸಿಗುತ್ತೆ ಅಂತ ಹೊರಟಿದ್ದಾರೆ. ಅದರಲ್ಲಿ ದಾನ ಕೊಡಬೇಕು ಅಂದ್ರೆ ಬಹಳ ದೊಡ್ಡ ಮನಸ್ಸು ಬೇಕಾಗುತ್ತೆ. ದಾನ ಕೊಟ್ಟಿದ್ದಾರೆ ಅವರು. ಅವರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದೇನೆ, ಶುಭಾಶಯ ಹೇಳ್ತಾ ಇದ್ದೇನೆ. ಆದ್ರೆ ಇನ್ನೂ ಸ್ವಲ್ಪ ಸಮೀಪ ಇದ್ರೆ ಸಾಮಾನ್ಯ ಜನ ಏನಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಬಡವರಿದ್ದಾರೆ, ಇವತ್ತು ಮಹಿಳೆಯರಿದ್ದಾರೆ, ಅವ್ರಿಗೆ ಏನೇ ಕೆಲಸ ಕಾರ್ಯಗಳಿದ್ರು ಇವತ್ತು ಇಲ್ಲಿ ಮಾಡಿಕೊಳ್ಳಿಕ್ಕೆ, ಇವತ್ತು ಅವರಿಗೆ ಬರಲಿಕ್ಕೆ, ಕಚೇರಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವಾಗಿದೆ. ಅದಕ್ಕೆ ಪ್ರಜಾಸೌಧ ಯಾಕೆ ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ, ಇದು ಎಲ್ಲಾ ಇಲಾಖೆಯ ಒಂದು ಬುನಾದಿ, ಮದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದು ಶಕ್ತಿ ಕೇಂದ್ರ. ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೂ ಕಂದಾಯ ಇಲಾಖೆ ಮೇಲೆ ಜವಾಬ್ದಾರಿ ಇದೆ. ಯಾವುದೇ ಸಾಮಾಜಿಕ ಭದ್ರತೆ ಯೋಜನೆ ಕೊಡಬೇಕಾದ್ರೂ, ಮಂಜೂರು ಮಾಡಬೇಕಾದ್ರೂ ಅದು ನಿಮ್ಮ ಅಂಗವಿಕಲರ ಮಾಸಾಶನ ಇರಬಹುದು, ಅದರಲ್ಲಿ ಇವತ್ತೇನು ವಿಧವಾ ವೇತನ ಇರಬಹುದು, ಇನ್ನಿತರ ಯಾವುದೇ ಸಾಮಾಜಿಕ ಭದ್ರತೆ ಯೋಜನೆಗಳಿರಬಹುದು, ವೃದ್ಧಾಪ್ಯ ವೇತನ ಇದೆ, ಸಂಧ್ಯಾ ಸುರಕ್ಷಾ ಕಾರ್ಯಕ್ರಮ ಇದೆ, ಬಿಪಿಎಲ್ ಕಾರ್ಡ್ ಕೊಡುವಂತದ್ದಿದೆ, ಎಪಿಎಲ್ ಕಾರ್ಡ್ ಕೊಡುವಂತದ್ದಿದೆ, ಇಲ್ಲಿ ಪಾಣಿಯಲ್ಲಿ ತಿದ್ದುಪಡಿ ಮಾಡುವಂತದ್ದಿದೆ. ಹೀಗಾಗಿ 10 ಹಲವಾರು ರಾಷ್ಟ್ರೀಯ ಕುಟುಂಬ ಯೋಜನೆ ಅಡಿಯಲ್ಲಿ ಪರಿಹಾರ ಕೊಡುವಂತದ್ದಿದೆ. ಇವತ್ತು ಸಮೀಕ್ಷೆ ಮಾಡುವಂತದ್ದಿದೆ. ಬೆಳೆ ಹಾನಿ ಆಯ್ತು, ಬೆಳೆ ಹಾನಿ ಸಮೀಕ್ಷೆ ಯಾರು ಮಾಡ್ತಾರೆ? ಸಮೀಕ್ಷೆ ಪ್ರಸ್ತಾವನೆ ಯಾರು ಕೊಡ್ತಾರೆ? ಸಮೀಕ್ಷೆ ಮಾಡುವಂತದ್ದಿರ್ಬೋದು. ಈ ತರ ಎಲ್ಲಾ ಸೌಲಭ್ಯಗಳು ಒಂದು ಕಡೆ ಸಿಗಬೇಕು ಅಂತ ಹೇಳಿದ್ರೆ ಅದೆಲ್ಲ ಕಂದಾಯ ಇಲಾಖೆಯಿಂದಲೇ ಕೊಡುವಂಥದ್ದು. ಹೀಗಾಗಿ ಕಂದಾಯ ಇಲಾಖೆ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಪ್ರಜಾಸೌಧದ ಅವಶ್ಯಕತೆ ಇದೆ. ಪ್ರಜಾಸೌಧದಲ್ಲಿ ಎಲ್ಲಾ ಕಚೇರಿಗಳು, ಈಗ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆ, ಇವತ್ತು ಬೇರೆ ಬೇರೆ ಇತರ ಆಫೀಸ್ಗಳೆಲ್ಲ, ಎಸಿ ಆಫೀಸ್ ಇದೆ, ತಹಶೀಲ್ದಾರ್ ಆಫೀಸ್ ಇದೆ, ಈ ತರ ಎಲ್ಲಾ ಕಚೇರಿಗಳು ನಾವು ಒಂದೇ ಕಡೆ ಇದ್ರೆ ಜನ ಅಲ್ಲಿ ಬಂದ್ರು ಅಂದ್ರೆ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಅಲೆದಾಡುವಂಥದ್ದು ತಪ್ತದೆ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಪ್ರಜಾಸೌಧ ಇಲ್ಲೇನ್ ಮಾಡುವಂಥದ್ದಿದೆ. ಹೀಗಾಗಿ ಇವತ್ತು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಎಷ್ಟು ತಿಂಗಳ ಸಮಯ ಕೊಟ್ಟಿದೆ? 11 ತಿಂಗಳಿದೆ. ಮುಂದಿನ ವರ್ಷದಲ್ಲಿ, ಇವತ್ತೀಗ ನಾವು ಡಿಸೆಂಬರ್ ಅಲ್ಲಿ ಇದ್ದೀವಿ, ಮುಂದಿನ ಡಿಸೆಂಬರ್ ಅಥವಾ ಮುಂದಿನ 26 ಜನವರಿ ಒಳಗಾಗಿ ಈ ಪ್ರಜಾಸೌಧ ಕಾಮಗಾರಿಯನ್ನು, ಮತ್ತೆ ಇದನ್ನು ನಮಗೆ ಗೊತ್ತಿಲ್ಲ ಯಾವ ಇಲಾಖೆ ಮಾಡ್ತಾ ಇದೆ, ಇಲಾಖೆ ಜವಾಬ್ದಾರಿ, ಆಡಳಿತ ಇಲಾಖೆ ಜವಾಬ್ದಾರಿ, ಮತ್ತೆ ಯಾವ ಇಲಾಖೆ ಅನುಷ್ಠಾನ ಇಲಾಖೆ ಇದೆ ಆ ಇಲಾಖೆ ಜವಾಬ್ದಾರಿ. ಇಬ್ರು ಸೇರಿ
ಗುಣಮಟ್ಟದ ಕಾಮಗಾರಿ ಮಾಡಿ ಇವತ್ತು ಇದನ್ನು ಲೋಕಾರ್ಪಣೆ ಮಾಡುವಂತ ಕೆಲಸ ಆಗಬೇಕು. ಮುಂದಿನ ವರ್ಷ ಮತ್ತೆ ನಾವೇ ಬಂದು ಇದನ್ನು ಉದ್ಘಾಟನೆ ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ. ಆತ್ಮೀಯ ಬಂಧುಗಳ, ಇವತ್ತು ನೀವು ನೋಡ್ತಾ ಇದ್ದೀರಿ, ಪಾಲ್ಕಿ ತಾಲೂಕಾ ಅಷ್ಟೇ ಇಲ್ಲ, ಶರಣು ಹೇಳಿದ್ರು ಸತ್ಯ ಇದೆ. ನಾನು ಇವತ್ತು ಬರೀ ಬಾಲ್ಕಿಗೆ ಅಷ್ಟೇ ಸೀಮಿತವಾಗಿ ಸಚಿವನಾಗಿಲ್ಲ, ನಾನು ಇಡೀ ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ರಾಜ್ಯದ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆ ಸಚಿವನೂ ಆಗಿದ್ದೇನೆ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಕಟಿಬದ್ಧರಾಗಿದ್ದೇವೆ. ಇವತ್ತು ನೋಡಿ, ಬಸವ ಕಲ್ಯಾಣ್ಗೆ, ನಿಮ್ ಬಸವ ಕಲ್ಯಾಣ್ಗೆ ನನಗೇನು ಮುಂದೆ ಇಲ್ಲಿ ಬಂದು ಚುನಾವಣೆ ನಿಲ್ಲೋದಿಲ್ಲ, ಯಾವತ್ತು ನಾನೇನು ತಿಂಕು ಮಾಡಿಲ್ಲ. ನಿಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನನ್ನ ಅಧ್ಯಕ್ಷತೆಯಲ್ಲಿ ಚರಣಕಮಂಡ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಅನುಭವ ಮಂಟಪಕ್ಕೆ ಇವತ್ತೇನು ವಿನ್ಯಾಸ ಮಾಡಿದಂಥದ್ದು ನಾನು ಹಿಂದೆ ಉಸ್ತುವಾರಿ ಸಚಿವನಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಬಸವ ಕಲ್ಯಾಣ ಬಂದು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮುಖ್ಯಮಂತ್ರಿ ಇರ್ತಾರೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಂತಹ ಸಂದರ್ಭದಲ್ಲಿ ನಮ್ಮ ತಂದೆಯವರ ಕನಸಿತ್ತು, ನಮ್ಮ ಗುರುಗಳ ಕನಸಿತ್ತು, ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿದ್ದಾಗ, ನಾನು ಪ್ರಸ್ತಾವನೆ ಮಾಡಿದ್ದಾಗ ಗೋರುಚಂದ್ರ ಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಒಂದು 650 ಕೋಟಿ ರೂಪಾಯಿಗೆ ವಿನ್ಯಾಸ ತಯಾರು ಮಾಡಿ ಅದನ್ನು ಮತ್ತೆ ನಾವು ಕೃಷ್ಣಾದಲ್ಲಿ ಹೋಗಿ ಮುಖ್ಯಮಂತ್ರಿಯವರಿಗೆ ಕೊಟ್ಟು ಅದನ್ನು ಅಂಗೀಕಾರ ಮಾಡಿ ಇವತ್ತು ಪ್ರಾರಂಭ ಮಾಡಿ, ಹಿಂದೆ ಯಡಿಯೂರಪ್ಪರಿದ್ದಾಗ 200 ಕೋಟಿ ಬಂದಿತ್ತು. ಈಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ 200 ಕೋಟಿ ರೂಪಾಯಿ ಅನುದಾನ ಆ ಅನುಭವ ಮಂಟಪಕ್ಕೆ ನಾವು ಕೊಟ್ಟಿದ್ದೇವೆ. ಬರುವಂತ 2026 ಒಳಗಾಗಿ ಈ ಅನುಭವ ಮಂಟಪ ಕಾಮಗಾರಿ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದಂಥದ್ದು, ಪ್ರಜಾಪ್ರಭುತ್ವ ಪರಿಕಲ್ಪನೆ ಕೊಟ್ಟಂತದ್ದು. ಇದನ್ನು ಇಡೀ ಧಾರ್ಮಿಕ, ಆಧ್ಯಾತ್ಮಿಕ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅದನ್ನು ಸಹಿತ ನಾವೇ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಇವತ್ತು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಹುಲ್ಸೂರ್ಗೆ ನಾನು 1 ಕೋಟಿ ರೂಪಾಯಿ ಮಠದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದೇನೆ. ಇವತ್ತು ನಾನು ಶರಣು ಸಲ್ಗರ್ ಕೂಡಿ ಏನ್ ನಿಮ್ಮಲ್ಲಿ 30 ಹಾಸಿಗೆ ಆಸ್ಪತ್ರೆ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, 30 ಹಾಸಿಗೆ ಆಸ್ಪತ್ರೆಯನ್ನು ಇನ್ನೂ ಹೆಚ್ಚಿನದಾಗಿ 50 ಹಾಸಿಗೆ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಲಿಕ್ಕೆ 6.5 ಕೋಟಿ ರೂಪಾಯಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕದ ಒಂದು ಸಂಯುಕ್ತ, ಅಂದ್ರೆ ಎರಡೂ ಸೇರಿ, ಎಲ್ಲಿ ಡಿಎಚ್ಒ ಇಲ್ಲ, ಎರಡೂ ಸೇರಿ ನಾವು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೇವೆ. ಅದು 1 ವರ್ಷಗಳ ಒಳಗಾಗಿ ಅದನ್ನು ಪೂರ್ಣಗೊಳಿಸ್ತೇವೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ಹುಲ್ಸೂರು ಸಹಿತ ಪಾಲಿಕೆ ಒಂದೇ ಅಲ್ಲ, ಅಭಿವೃದ್ಧಿ ನಡೀತಾ ಇದೆ. ಈಗ ನೀವು ನೋಡಿ, ಇವತ್ತು ಅತಿವೃಷ್ಟಿ ಆಯಿತು, ಬೆಳೆ ನಷ್ಟ ಆಯಿತು. ಬೆಳೆ ನಷ್ಟ ಆಗಿದಂತಹ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ 1,69,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. SDRF NDRF ನಾಮ್ಸ್ ಪ್ರಕಾರ ನಾವು ಇವತ್ತು ಸುಮಾರು 140 ಕೋಟಿ ರೂಪಾಯಿ 1,80,000 ರೈತರಿಗೆ ಪರಿಹಾರ ಕೊಡುವಂಥದ್ದು. ಎಲ್ಲಕ್ಕಿಂತ ಇವತ್ತು ತ್ವರಿತಗತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು, ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ರಾತ್ರಿ ಹಗಲ ಪರಿಹಾರ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿ ಇವತ್ತು ನಾವು 140 ಕೋಟಿ ರೂಪಾಯಿ ಹಣ ಆ ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ವತಿಯಿಂದ, ರಾಜೋಳೆ ಹೋಗ್ಲಿ ನಿಮ್ ತಲೆ, ರಾಜ್ಯ ಸರ್ಕಾರದ ವತಿಯಿಂದಲೂ 130 ಕೋಟಿ ರೂಪಾಯಿ ಆ ಹಣನು ನಾವು ಬಿಡುಗಡೆ ಮಾಡಿದ್ದೇವೆ. 270 ಕೋಟಿ ರೂಪಾಯಿ ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ. ಅದು ಸುಮ್ಮನೆ ಹೇಳಿ ಹೋಗುವಂತದ್ದಲ್ಲ. ಅದೇ ರೀತಿಯಲ್ಲಿ ನಮಗೆ ಲೋಕಲೈಸ್ ಕೆಲಾಮಿಟಿಯಲ್ಲಿ ಬೆಳೆ ವಿಮೆಗೆ ದುಡ್ಡು ಬರಬೇಕಾಗಿತ್ತು, ಅದರಲ್ಲೂ ಸಹಿತ 40 ಕೋಟಿ ರೂಪಾಯಿ ಇವತ್ತು ನಾವೆಲ್ಲ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ದಿದೆ. ಆ ಹಣನು 1 ವಾರ ಒಳಗಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಅವರಿಗೆ ನಾನು ಹೇಳಿದ್ದೇನೆ. ಆ ಕಂಪನಿಗೆ ನೋಟಿಸ್ ಕೊಡಿ ಅಂತ ಹೇಳಿ ಹೇಳಿದ್ದೇನೆ. ಮತ್ತೆ ಬಾಕಿದೇನು ಇನ್ನೂ ಬೆಳೆ ವಿಮೆ ಬರಬೇಕಾಗಿದೆ, ಅದು ಇವತ್ತು ಕ್ರಮಬದ್ಧವಾಗಿ ಅದನ್ನು ನೋಡಿಕೊಂಡು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಅದೆಲ್ಲ ಮಾಡಿದ ನಂತರ ಅದು ಎಷ್ಟು ಬೆಳೆ ವಿಮೆ ಬರ್ತದೆ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 10 ಹಲವಾರು ಕಾಮಗಾರಿಗಳು, ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ಇವತ್ತು
ಇಡೀ ಜಗತ್ತೇ ಸಣ್ಣ ಹಳ್ಳಿ ತರ ಆಗಿದೆ. ನಂದು ನಿಂದು ಅನ್ನುವಂತ ಪ್ರಶ್ನೆ ಬರೋದಿಲ್ಲ. ಭಾಲ್ಕಿ ತಾಲೂಕ ಒಂದು ಇಂಟ್ಯಾಕ್ಟ್ ತಾಲೂಕ ಇದೆ. ಆ ತಾಲೂಕಾಗಿ ನಿಮ್ಗೆ 18 ಹಳ್ಳಿಗಳಿದ್ರು 18 ಹಳ್ಳಿಗಳಲ್ಲಿ ಸಮಾಧಾನ ಇರಬೇಕು. ನಿಮ್ಗೆ ಏನಾಗಿದೆ? ಅದ್ರ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ? ಆ ಹಳ್ಳಿಗಳು ಬರೀಬೇಕು ನನ್ಗೆ, ಅಂದ್ರೆ ಪೂರಾ ಭಾಲ್ಕಿನೇ ಬರಬೇಕು ಹಾಗಿದೆಯಾ ಇವತ್ತು? ಅಂದ್ರೆ ಅವ್ರವ್ರ ಇಚ್ಛೆ ಇರ್ತದೆ. ನನ್ನ ಕ್ಷೇತ್ರ ಇದೆ, ಅಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು, ಅವ್ರದ್ದು ಅಭಿವೃದ್ಧಿ ಆಗ್ಬೇಕು, ಏನು ಅಭಿವೃದ್ಧಿ ಆಗ್ಬಾರ್ದು ಅಂತ ವಿಚಾರ ಮಾಡ್ತೀರಾ? ಮತ್ತೆ ಎಷ್ಟು ಸಣ್ಣದಿರುತ್ತೆ, ಎಷ್ಟು ಚಿಕ್ಕ ಗ್ರಾಮ ಪಂಚಾಯತ್ ಇರುತ್ತೆ, ನೀವೆಲ್ಲ ನೋಡಿದ್ದೀರಿ. ಏನ್ ಮೋರೆ ಸುದೀಪ್, ಚಿಕ್ಕ ಗ್ರಾಮ ಪಂಚಾಯತ್ ಇರ್ತಂದ್ರೆ ಜಾಸ್ತಿ ದುಡ್ಡು ಬರುತ್ತೆ, ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಏನ್ ದೇಶ ಇವತ್ತು ಅದು ಬೇಕು, ಇದು ಬೇಕು, ಇದು ಬೇಕು, ಏನ್ ಬೇಕು, ಯಾಕೆ ಬೇಕು? ರಾಜೊಳೆ ಒಬ್ಬರದೇ ಅಲ್ಲ, ಒಬ್ಬರ ಮೇಲೆ ರಾಜಕೀಯ ನಡೆಯೋದಿಲ್ಲ, ಒಬ್ಬರ ಮೇಲೆ ಪ್ರಜಾಪ್ರಭುತ್ವ ಉಳಿದಿಲ್ಲ. ಜನಾಭಿಪ್ರಾಯ ಬೇಕಾಗ್ತದೆ. ಅದಕ್ಕೆ ಇವತ್ತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಸ್ತುವಾರಿ ಮಂತ್ರಿಯಾಗಿ ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀವಿ ಯಾವುದು ಶಾಶ್ವತ ಇಲ್ಲ. ಇವತ್ತು ಇಡೀ ಜಿಲ್ಲೆ ಅಭಿವೃದ್ಧಿ ಸರಿ ಸಮಾನವಾಗಿ ಮಾಡುವಂತ ಕೆಲಸ ನಾನ್ ಮಾಡ್ತೀನಿ, ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂತ ಭರವಸೆ ನಿಮ್ಮಲ್ಲಿಗೆ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಆತ್ಮೀಯ ಬಂಧುಗಳೇ, ಬಹಳಷ್ಟು ಸಮಯ ಆಗಿದೆ. ಬೀದರ್ನಲ್ಲಿ ಇನ್ನೂ ಒಂದು ಅಕ್ಕ ಕ್ಯಾಂಟೀನ್ ಉದ್ಘಾಟನೆ ನಾನು ಬಾಸೆಲ್ಲ ಲೆಕ್ಕ ಹಾಕ್ತೇನೆ. ಆ ಕಾರ್ಯಕ್ರಮ ಇಟ್ಕೋಬಾರದು ಅಂತ. ಸಮಸ್ಯೆ ಏನಾಗ್ತದೆ, ಮನೆಗೆ ಬೇಗ ಬಿಡಬೇಕಂದ್ರೂ ಜನ 200 ಜನ ಹೊರಗಡೆನೆ ಬಿಡೋದಿಲ್ಲ. ಜನರಿಗೆ ಬಿಟ್ಟು ಬಂದ್ರೆ ಅದು ಕಷ್ಟ. ಹೀಗಾಗಿ ಬರ್ಲಿಕ್ಕೂ ಬಹಳ ವಿಳಂಬ ಆಗಿದೆ. ಈಗಾಗಲೇ ಎಲ್ಲಾ ರೀತಿಯ ನಿಮಗೆ ಇನ್ನೂ ನೀವು ಹೇಳಿದಿರಿ ಕನ್ನಡ ವಿನ್ಯಾಸ ಮಾಡಿ ಅಂತ. ಆಯ್ತು, ಪಟ್ಟಣ ಪಂಚಾಯತಿ ಮಾಡಿದ್ದೇವೆ. ರೈನ್ಖಾನ್ಗೂ ಮಾತಾಡ್ತೇನೆ. ಹುಲ್ಸೂರಿನಲ್ಲಿ ರಸ್ತೆ, ಚರಂಡಿ, ಕುಡಿಯ ನೀರು, ಬೀದಿ ದೀಪ, ನಿಮ್ಮ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಏನೇನು ಮಾಡಬೇಕಾಗಿದೆ ಒಂದು ಯೋಜನೆ ಮಾಸ್ಟರ್ ಪ್ಲಾನ್ ಮಾಡಿ, ಆ ಮಾಸ್ಟರ್ ಪ್ಲಾನ್ ಪ್ರಕಾರ ನೀವೆಲ್ಲ ಸಹಕಾರ ಮಾಡಿ. ಇವತ್ತು ಅದಕ್ಕೆ ಮುಂದಾಲೋಚನೆ ಇಟ್ಕೊಂಡು ಅದರೊಂದು ಯೋಜನೆಯನ್ನು ಸಿದ್ಧಪಡಿಸೋಣ. ಯೋಜನೆ ಸಿದ್ಧಪಡಿಸಿ ಒಂದೇ ಸಲ ಸ್ವರ್ಗ ಮಾಡ್ತೀವಿ, ಎಲ್ಲಾ ಬದಲಾವಣೆ ಮಾಡ್ತೀವಿ, ಆ ರೀತಿ ಹೇಳಲಿಕ್ಕೂ ಆಗೋದಿಲ್ಲ. ಏನ್ ನಮ್ಮ ಆಯವ್ಯಯ ಇದೆ, ಎಷ್ಟು ದುಡ್ಡು ತರಬಹುದು, ಅದು ಸಮರ್ಪಕವಾಗಿ ಬಳಕೆ ಆಗಬೇಕು, ಪಾರದರ್ಶಕವಾಗಿ ಕೆಲಸ ಆಗಬೇಕು, ಭ್ರಷ್ಟಾಚಾರ ರಹಿತವಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ಮಾಡಬೇಕು ಅಂತಿದೆ. ಒಂದಿಲ್ಲಿ ಅರಣ್ಯ ಇಲಾಖೆದು ಒಂದು ಕಚೇರಿಯಲ್ಲೂ ಸೇರಿ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋಣ. ಪ್ರಜಾಸೌಧಕ್ಕೆ ಇನ್ನಿತರ 2-3 ಕಾಮಗಾರಿಗಳಿಗೆ ಕಿಟ್ಟಾದಲ್ಲಿ ಹೋಗಿ ಸುಮಾರು 2,75,00,000 ರೂಪಾಯಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಕಟ್ಟಡ ಒಳ್ಳೆ ರೀತಿಯಿಂದ ಕಟ್ಟಡ ಆಗಿದೆ. ಅದೇನು ಇವತ್ತೇ ನೀವು ಹೇಳಿದ್ರಪ್ಪ ರಾಜೋಳೆ, ಗ್ಯಾರಂಟಿ ಕೊಟ್ರೆ ಹಂಗಾಗ್ತದೆ, ಗ್ಯಾರಂಟಿ ಕೊಟ್ರೆ ಅಭಿವೃದ್ಧಿ ಆಗಲಿತ್ತಲ್ಲ. ಶರಣು ಸಲ್ಗರಿಗೆ ಕೇಳಿ, ಶರಣು ಅವರಿಗೆ KKRDBಯಲ್ಲಿ ಇವತ್ತು ಯಾರಿಗೂ ಸಿಗದ ರೀತಿಯಲ್ಲಿ 60 ಕೋಟಿ 65 ಕೋಟಿ ಅಷ್ಟು 70 ಕೋಟಿ ಗೊತ್ತಿಲ್ಲ ನನಗೆ. 70 ಕೋಟಿ ಅದ, 60 ಇದೆ, 70 ಇದೆ. ನಿಮ್ಗೆ 60 ಕೋಟಿ 60 ಕೋಟಿ ರೂಪಾಯಿ KKRDBಯಲ್ಲಿ ಶರಣು ಸಲ್ಗರಿಗೆ ಪ್ರಸ್ತಾವನೆ ಕೊಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದೇವೆ ಇವತ್ತು. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಅವರು ಇನ್ನೂ ಹೆಚ್ಚಿಗೆ ದುಡ್ಡು ಕೊಡಬಹುದು. ಬೇಕಾದ್ರೆ ನಾನು ಕೊಡ್ತೀನಿ, ಕೊಡಲ್ಲ ಅಂತಲ್ಲ. ಇವತ್ತು ಬಸು ಕಲ್ಯಾಣ ಮುಖ್ಯ ರಸ್ತೆ ಹಾಳಾಗಿದೆ, ಹಿಂಗಾಗಿದೆ ಅಂದ್ರೆ 3.5 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು? 3.5 ಕೋಟಿ ಟೆಂಡರ್ ಆಗಿದೆ. ಅದು ಒಂದು ಅತ್ಯಂತ ಪವಿತ್ರವಾದಂತಹ ಒಂದು ಮತಕ್ಷೇತ್ರ ಇದೆ. ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದೇನೆ. ಬಹಳಷ್ಟು ಕಾಮಗಾರಿಗಳು ಮಾಡಬೇಕಾಗಿದೆ. ನಾವೆಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಮತ್ತೇನು ಹೇಳಬೇಕಾಗಿದೆ, ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮತ್ತೆ ದಾನ ಕೊಟ್ಟಿದಂತವರಿಗೆ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.